ಈಗಷ್ಟೇ ನೋಡ್ತಾ ಇದ್ವಿ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಯಾವ ರೀತಿ ಏರಿಕೆ ಆಗಿದೆ ಅಂತ. ಇನ್ನೊಂದು ಕಡೆಗೆ ಹೃದಯಾಘಾತಕ್ಕೆ ಪ್ರಮುಖ ಕಾರಣ, ಈ ಬಲಿಯಾಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಗೋಲ್ಡನ್ ಅವರ್ ನಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೇ ಇರೋದು. ಹೀಗಾಗಿ ರಾಜ್ಯ ಸರ್ಕಾರ ಗೋಲ್ಡನ್ ಅವರ್ ನಲ್ಲಿ ಸೂಕ್ತ ಚಿಕಿತ್ಸೆ ಕೊಡೋ ನಿಟ್ಟಿನಲ್ಲಿ ಒಂದು ಸ್ಕೀಮ್ ಜಾರಿಗೆ ನಿರ್ಧರಿಸಿದೆ. ಆ ಸ್ಕೀಮ್ ನ ವಿಶೇಷತೆ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅಪ್ಪು ಹೆಸರಲ್ಲಿ ಸರ್ಕಾರದಿಂದ ಹೊಸ ಯೋಜನೆ, ಪುನೀತ್ ಹೃದಯ ಜ್ಯೋತಿ ಜಾರಿಗೆ ನಿರ್ಧಾರ. ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೋಲ್ಡನ್ ಅವರ್ ನಲ್ಲಿ ಪ್ರಾಣ ಉಳಿಯದೆ ಜೀವ ಬಿಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಹೃದಯಾಘಾತ ಆದವರಿಗೆ ಗೋಲ್ಡನ್ ಅವರ್ ನಲ್ಲಿ ಚಿಕಿತ್ಸೆ ಕೊಟ್ಟು ಪ್ರಾಣಾಪಾಯದಿಂದ ಪಾರು ಮಾಡೋಕೆ ಅಪ್ಪು ಹೆಸರಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆಯನ್ನ ಜಾರಿ ಮಾಡೋಕೆ ನಿರ್ಧರಿಸಿದೆ. ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಆಗ್ಲಿತ್ತು, ಈ ತಿಂಗಳಲ್ಲೇ ಜಾರಿಗೆ ಬರಲಿದೆಯಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೆಕ್ ಮಾಡ್ತದೆ, ಎಲ್ಲ ಇಸಿ ಚೆಕ್ ಮಾಡ್ತದೆ. ಅವರಿಗೆ ಡೌಟ್ ಬಂದಾಗ ಈ ಡಾಕ್ಟರ್ಗಳು ನೋಡ್ತಾರೆ, ಕೂಡಲೇ ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ಅಲ್ಲೇ ಸುಧಾರಣೆ ಮಾಡುವಂತ ಇಂಜೆಕ್ಷನ್. ಅದನ್ನ ನಾವು ಅಲ್ಲೇ ಕೊಡಿಸೋದಕ್ಕೆ ಅವ್ರು ಕೊಟ್ಬಿಟ್ರೆ ಆ ಇಂಜೆಕ್ಷನ್ ನ ಅವರಿಗೆ ಆ ಸದ್ಯದಲ್ಲಿ ಅವರಿಗೆ ಆಗುವಂತ ಆಘಾತದಿಂದ ಪಾರಾಗ್ತಾರೆ. ಬಜೆಟ್ ಇನ್ಕ್ಲೂಡ್ ಆಗಿದೆ. ಈ ತಿಂಗಳೇ ನಾವು ಉದ್ಘಾಟನೆ ಮಾಡ್ತೀವಿ, ಸಿಎಂ ಅವರೇ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ನ ಈ ಯೋಜನೆಯನ್ನ ಟೆಲಿಮಾನಿಟರಿಂಗ್ ಮೂಲಕ ಗೋಲ್ಡನ್ ಅವರ್ ನಲ್ಲಿ ಚಿಕಿತ್ಸೆ ನೀಡುವ ಹೊಸ ಕಾನ್ಸೆಪ್ಟ್ ಇದಾಗಿದೆ. ಯಾವುದೋ ಹಳ್ಳಿಯಿಂದ ಬೆಂಗಳೂರಿಗೆ ಬರುವಷ್ಟೊತ್ತಿಗೆ ಪ್ರಾಣ ಇರಲ್ಲ. ಈ ಟೆಲಿಮಾನಿಟರಿಂಗ್ ಜೀವ ಉಳಿಸೋಕೆ ತುಂಬಾ ಸಹಕಾರಿಯಾಗಲಿದೆ ಅಂತಾರೆ ಆರೋಗ್ಯ ಸಚಿವರು. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಗೊತ್ತಾದ್ರೆ ಅವರನ್ನ ನಾವು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಕಳಿಸಬೇಕು. ಅಷ್ಟೊತ್ತಿಗೆ ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಹೇಳ್ತೀವಿ. ಆ ವಿದಿನ್ 1-2 hours ಟ್ರೀಟ್ಮೆಂಟ್ ಸಿಗದೆ ಹೋದ್ರೆ ಅವರಿಗೆ, ಅಥವಾ ಅವರು ಜೀವನೇ ಕಳ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಅವರ ಹಾರ್ಟ್ ತುಂಬಾ ಡ್ಯಾಮೇಜ್ ಆಗೋಗಿರ್ತದೆ, ಅದು ಅವ್ರ ಬ್ರೈನ್ ಕೂಡ ಡ್ಯಾಮೇಜ್ ಆಗೋಗ್ತದೆ. ಇದೇ ತಿಂಗಳಲ್ಲಿ ಈ ಯೋಜನೆ ಜಾರಿಯಾಗಲಿದ್ದು ವಿಶೇಷತೆ ಏನಿರಲಿದೆ ಅನ್ನೋದನ್ನ ಕಾದು ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.